ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲಿಗೆ ಹೊರಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಎಸ್, ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಳಿಗೂ ರಜಾ. ಹಾಗಾಗಿ ಇವತ್ತೊಂದು ಫಂಕ್ಷನ್ ಇತ್ತು. ನಮ್ಮ ಪತಿಯವರ ತಂಗಿ ಮಗಳದ್ದು ಶ್ರೀಮಂತ ಇತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲ. ಆ ಊರ ಹೆಸರು ನಂಗೆ ನಿಜವಲ್ಲೂ ಗೊತ್ತಿಲ್ಲ, ಆದರೆ ತ್ಯಾಮುಂಡ್ಲು ಹತ್ರ ಬರುತ್ತೆ ಅಷ್ಟೇ ನನಗೆ ಗೊತ್ತಿರೋದು. ಅಲ್ಲಿ ಯಾರ್ಯಾರ ಫ್ಯಾಮಿಲಿ ಯಾವ್ಯಾರ ರಿಲೇಷನ್ಸ್ ಅಂದರೆ ನಮ್ಮ ಪತಿಯವ್ರ ರಿಲೇಷನ್ಸ್ ಯಾರ್ಯಾರು ಬಂದಿದ್ದಾರೆ ಏನು ಎಲ್ಲ ನಿಮ್ಗೆ ತೋರಿಸ್ತೀನಿ ಬನ್ನಿ. ಯಾರ್ಯಾರು ಏನೇನಾಗಬೇಕು, ಯಾವ್ಯಾವ ಸಂಬಂಧ ನಮ್ಮ ಪತಿಯವ್ರಿಗೆ ಅಂತ ಖಂಡಿತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಯಾಕೆಂದರೆ ಇವರೆಲ್ಲ ಸಿಗೋದೇ ರೇರ್ ನಮಗೆ. ಹಾಗಾಗಿ ಅವರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ಸೊ ತೋರಿಸ್ತೀನಿ ಬನ್ನಿ, ಹೇಳ್ತೀನಿ ನಿಮಗೆ ಯಾರ್ಯಾರು ಅವರು ಅಂತ. ನಮ್ಮ ಪತಿಯವ್ರ ಫ್ಯಾಮಿಲಿ ಎಲ್ಲ ಈ ಕಡೆ ಕೂತಿದ್ರು. ಅವರು ಊಟಕ್ಕೆ ಹೋಗೋಕ್ಕೆ ಅಂತ ರೆಡಿಯಾಗಿ ಕೂತಿದ್ರು ಅಂದ್ಕೊತೀವಿ. ಅಷ್ಟಕ್ಕೆ ನಾವು ಹೋದ್ವಿ. ಹಾಗೆ ಎಲ್ಲರನ್ನೂ ಮಾತಾಡಿಸ್ತಾ ನಾವು ಹೋದ್ವಿ. ಇವ್ರು ಬಂದು ಶಶಿ ಅಂತ ನಮ್ಮ ಪತಿಯವರ ತಂಗಿ ಯಜಮಾನ್ರು, ಅವ್ರ ಮಗ ಅವರು ಬಂದಿದ್ದರು. ಮತ್ತು ಈ ಫ್ಯಾಮಿಲಿ ಎಲ್ಲ ನಮ್ಮ ಪತಿಯವರ ಚಿಕ್ಕ ಮಾವನ ಫ್ಯಾಮಿಲಿ. ಅವರ ಮಿಸಸ್ಸು, ಅವ್ರ ಮಗಳು, ಮೊಮ್ಮಕ್ಕಳು ಇವರು ನಮ್ಮ ಪತಿಯವರ ಮಾವನೇ. ಇವರು ಅಲ್ಲಿ ಕೂತಿದ್ದಾರಲ್ಲ ಅಂಕಲು, ವೈಟ್ ಶರ್ಟ್ ಅಲ್ಲ, ಅದು ಕಲರ್ ನನಗೆ ಗೊತ್ತಿಲ್ಲ. ಈ ಕಡೆ ಆರೆಂಜ್ ಶರ್ಟು ನಮ್ಮ ಪತಿಯವ್ರ ತಂಗಿ ಯಜಮಾನ್ರು, ಆ ಕಡೆ ಕೂತಿರೋರು ಅಂಕಲು ನಮ್ಮ ಪತಿಯವರ ಚಿಕ್ಕ ಮಾವ. ಹಾಗಾಗಿ ಎಲ್ಲ ಕೂತಿರಿ, ಏನು ಇಷ್ಟು ಲೇಟಾಗಿ ಬಂದಿದ್ದೀರಾ ಅಂತ ಹೇಳ್ತಾಯಿದ್ರು. ಆದರೆ ನಾವು ತುಂಬಾ ಲೇಟಾಗಿ ಹೋಗಿದ್ವಿ. ಅವ್ರು ಹೇಳಿದ ಟೈಮ್ 11:30, ಆದರೆ ನಾವು ಹೋಗಿದ್ದೆ 1:30 ಆಗೋಗಿತ್ತು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಲೇಟ್ ಆಗುತ್ತೆ ಅಲ್ವಾ. ಹಾಗಾಗಿ ನಾವು ಹೋದ್ವಿ. ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂತ ಅಂದ್ಕೊತಾ ಇದ್ವಿ. ಅಷ್ಟರೊಳಗೆ ನಾವು ಯಾವ ಫಂಕ್ಷನ್ಗೆ ಹೋಗಿದ್ವಲ್ಲ, ಅಂದರೆ ಶ್ರೀಮಂತದ ಫಂಕ್ಷನ್ಗೆ ಹೋಗಿದ್ವಲ್ಲ, ಶ್ರೀಮಂತದ ಹುಡುಗಿ ಹೆಸರು ಶ್ವೇತಾ ಅಂತ. ಆ ಶ್ವೇತಾ ಅವರ ಯಜಮಾನ್ರು ಸ್ಪೆಕ್ಸ್ ಹಾಕ್ಕೊಂಡಿದ್ದಾರಲ್ಲ, ಅವರು ಶ್ವೇತಾ ಅವರ ಯಜಮಾನ್ರು. ಅವರು ನಮ್ಮನ್ನ ಹಂಗೆ ಮಾತಾಡಿಸಿ, ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಿ ಅಂತ ಕೇಳಿ ಮಾತಾಡಿಸಿ, ಬನ್ನಿ ಊಟಕ್ಕೆ ಅಂತಂದ್ಬಿಟ್ಟು ಕರೀತಾಯಿದ್ರು. ಹಾಗೆ ನಮ್ಮ ಶಶಿ ಎಲ್ಲ ಪರಿಚಯ ಮಾಡಿಸ್ತಾ ಇದ್ಲು. ಇವ್ರು ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಅಂತೆಲ್ಲ ಪರಿಚಯ ಮಾಡಿಸ್ತಾ. ಏಕೆಂದರೆ ನಾವು ಮದುವೆಯಲ್ಲಿ ನೋಡಿರೋದು, ಆಮೇಲೆ ನಾವು ನೋಡೋದೇ ಇಲ್ಲ. ಈ ಥರ ಫಂಕ್ಷನ್ಸ್ ಇದ್ದಾಗಲೇ ನೆಕ್ಸ್ಟ್ ನಾವು ಬರೋ ಅಂಥದ್ದು ಈ ಥರ ದುಡ್ಡು ಸಂಬಂಧಕ್ಕೆ. ಹಂಗಾಗಿ ಎಲ್ಲರನ್ನೂ ನೋಡ್ತಾ ಮಾತಾಡಿಸ್ತಾ ಊಟಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಹೆಂಗಿದ್ರು ಅವಳನ್ನ ಕುಂಡಿಸಿ ಎಬ್ಬರಿಸ್ಬಿಟ್ಟಿದ್ರು, ಫಂಕ್ಷನ್ಸ್ ಮುಗ್ದೋಗಿತ್ತು. ಹಾಗಾಗಿ ನಿಧಾನಕ್ಕೆ ಮಾತಾಡ್ಸಿದ್ರಾಗತ್ತೆ ಅಂತ ಊಟಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ ಜಾಗ ಇರಲಿಲ್ಲ, ಬರೀ ಇಬ್ಬರಿಗಿತ್ತು. ಸೊ ಆ ಗ್ಯಾಪಲ್ಲಿ ನಮ್ಮ ಶ್ವೇತನ ಮಾತಾಡ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಪತಿಯವರು ಹೋಗ್ತಾಯಿದ್ವಿ ಮೇಲೆ. ಹೋದ್ಮೇಲೆ ಅಲ್ಲಿ ಫಸ್ಟ್ ಎಂಟ್ರೆನ್ಸ್ ಆಗಿದ ತಕ್ಷಣ ಒಬ್ಬರು ಮಾತಾಡ್ಸಿದ್ರು. ಆವಾಗ ಗೊತ್ತಾಯಿತು ನಮಗೆ ಶ್ವೇತಾ ಅವರ ಅತ್ತೆನೇ ಇವರು ಅಂತ. ಆವಾಗ ಗೊತ್ತಾಯಿತು ನಮಗೆ. ಏಕೆಂದರೆ ಯಾವುದೇ ಒಂದು ಫಂಕ್ಷನ್ಗೆ ಹೋಗಿದ ತಕ್ಷಣ ಒಬ್ಬರು ಮಾತಾಡ್ಸಿದ್ರೆ ಅವ್ರದ್ದು ಇದು ಅಲ್ವಾ, ಒಂದು ಮಾನವೀಯತೆ. ಯಾರೇ ಬಂದರೂ ಮಾತಾಡಿಸ್ಬೇಕು. ಅವ್ರು ಯಾರು ಅಂತ ಗೊತ್ತಿರಲ್ಲ, ಬಟ್ ಮಾತಾಡಿಸ್ಬೇಕು. ಅದೊಂದು ಗುಣ ಎಲ್ಲರ ಹತ್ರ ಇರೋ ಅಂಥದ್ದು ಒಳ್ಳೆ ಗುಣ ಅದು ಫಂಕ್ಷನ್ ಮಾಡಿದವ್ರ ಮನೆಗೆ. ಹಾಗಾಗಿ ಅವ್ರು ಮಾತಾಡ್ಸಿದ ಮೇಲೆ ಗೊತ್ತಾಯಿತು ಇವರೇ ಶ್ವೇತಾರ ಅತ್ತೆ ಅಂತಂದ್ಬಿಟ್ಟು. ಹೋಗಿ ಎಂಟ್ರೆನ್ಸ್ ಆಗಿದ ತಕ್ಷಣ ಅವಳು ಏನು ಬೈತಿದ್ದಾಳೆ, ಇವಾಗಲ ಬರೋದು, ಇಷ್ಟು ಲೇಟಾಗ, ತುಂಬ ಬೇಗ ಬಂದಿದ್ದೀರಾ ಅಂತ ಅಂತಿದ್ಲು ಶ್ವೇತಾ. ಇವಳೆ ಗ್ರೀನ್ ಸೀರೆ ಹುಟ್ಟಿರೋರೆ ಶ್ವೇತಾ, ಅವಳದೇನೆ ಶ್ರೀಮಂತ ಇದೆ. ಅವ್ರ ಪಕ್ಕದಲ್ಲಿರೋಳು ಅವ್ರ ಅಕ್ಕ, ಬ್ಲೂ ಸೀರೆ ಹುಟ್ಟಿರೋದು ಅವ್ರ ಅಕ್ಕ. ತುಂಬ ಲೇಟಾಗಿ ಬಂದಿದ್ದೀರಾ ಅಂತಿದ್ರು. ಇವರಿಬ್ಬರು ಬಂದು ಪತಿಯವರ ಅಕ್ಕ, ಅಂದರೆ ತಂಗಿದಿರು, ಅಕ್ಕ ಅಲ್ಲ,
ಇವರಿಬ್ಬರು ಅಕ್ಕ ತಂಗಿದಿರು, ಆದರೆ ನಮ್ಮ ಪತಿಗೆ ತಂಗಿದಿರಾಗಬೇಕು ಇವರಿಬ್ಬರು. ಬ್ಲೂ ಸೀರೆ ಹುಟ್ಟಿದ್ರಲ್ಲ ಅವರ ಮಗಳದೇನೆ ಶ್ರೀಮಂತ ಇವತ್ತು ಇದು. ಸೊ ಹಿಂಗೆ ಎಲ್ಲ ವಿಡಿಯೋ ಮಾಡ್ತಾಯಿದ್ರೆ ನನ್ನನ್ನು ತೋರಿಸ್ಬೇಡವಾ ಅಂತ ಹೇಳ್ತಾಯಿದ್ರು. ಇಲ್ಲ ನಿಮ್ಮನ್ನೇ ತೋರಿಸೋದು ಅಂತೇಳಿ ಅವ್ರನ್ನ ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ನಾನು ಬರೋಷ್ಟಕ್ಕೆ ಎಬ್ಬರಿಸ್ಬಿಟ್ಟಿದ್ರಲ್ಲ, ಒಂದು ವಿಡಿಯೋ ಬೇಕಾಗತ್ತೆ ಅಲ್ವ ನನಗೂ ಕೂಡ. ಅವಳು ಹೇಗೆ ಕೂತಿಲ್ಲ ಹೆಂಗೆ ಕಾಣ್ತಿಲ್ಲ ಅನ್ನೋದು ನನಗೂ ಬೇಕು, ಹಾಗಾಗಿ ನನಗೂ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ಕೂತ್ಕೊಳ್ಳೆ ಒಂದು ವಿಡಿಯೋ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೆ. ಅವಳು ಕೂತ್ಕೊಂಡು ಅತ್ತೆ ಸಾಕು ಅತ್ತೆ ನಾನು ಕೂತ್ಕೊಳಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾ ಇಲ್ಲೋ. ಆಯಿತು ಅಂತಂಬಿಟ್ಟು, ಏಕೆಂದರೆ ನಾನು ಲೇಟಾಗಿ ಹೋಗಿರೋದ್ರಿಂದ ಪಾಪ ಅವಳು ಕುಂಕುಮ ಆಗಲಿ ಒಂದು ಆಶೀರ್ವಾದ ಮಾಡಿರಲಿಲ್ಲ. ಹಂಗಾಗಿ ಹೋದ್ವಿ, ಅವಳಿಗೊಂದು ಕುಂಕುಮ ಕೊಟ್ಟು ಒಂದು ಸ್ವೀಟ್ ತಿನ್ನಿಸಿ ಅವಳನ್ನ ಮಾತಾಡ್ಸಿದ್ವಿ. ಅವಳು ತುಂಬ ಬೇಗನೆ ನನಗೆ ಶ್ರೀಮಂತ ಮಾಡ್ತಿದ್ದಾರೆ, ನನಗಿನ್ನ 9 ತಿಂಗಳಿಗೆ ಬಿದ್ದಿಲ್ಲ ಅಂತ ಹೇಳ್ತಾ ಇದ್ಲು. ಹಿಂಗೆ ಮಾತಾಡ್ತಾ ಇದ್ವಿ. ಹಾಗೆ ಮಾತಾಡ್ತಾ ಇನ್ನೇನು ಊಟಕ್ಕೆ ಕರೆದ್ರು. ಹಾಗೆ ಊಟಕ್ಕೆ ಹೋದ್ವಿ ಎಲ್ಲರೂ. ಅವಳನ್ನ
ಊಟ ಆಯಿತು, ಕುಂಕುಮ ತೊಗೊಂಡಿದ್ದಾಯಿತು. ಹಾಗೆ ಹೊರಟ್ವಿ ನಾವು. ನಮ್ಮ ಪತಿಯವರ ಮಾವ ಕೂಡ, ಅವರು ಕೂಡ ಹೊರಟ್ರು, ನಾವು ಕೂಡ ಹಾಗೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ನಿಮಗೆ ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಾಪಸ್ ಬರ್ತಾ ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿದೆ, ಅವ್ರು ಹೇಗೆ ಆಡ್ತಿದ್ದಾರೆ ಅಂತಂದ್ಬಿಟ್ಟು. ಇಬ್ಬರು ಅವತಾರ ಆಡ್ತಿದ್ರು. ನಮ್ಮ ಪತಿಯವ್ರಿಗೆ ಜೋರಾಗಿ ಹಾಡು ಹಾಕ್ಕೊಂಡು ಗಾಡಿ ಓಡಿಸೋದು ಅಂದರೆ, ಕಾರ್ ಓಡಿಸೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ ಅವರಿಗೆ. ಬಟ್ ನನಗೂ ಖುಷಿನೇ ಆ ಥರ ಸಾಂಗ್ ಹಾಕ್ಕೊಂಡು ಕಾರ್ ಓಡಿಸೋದು. ಆದರೆ ನಾನು ಸ್ವಲ್ಪ ಹೇಳ್ತಾ ಇರ್ತೀನಿ ನಿಧಾನ ನಿಧಾನ ಅಂತ. ಅವರು ಜೋಶಲ್ಲಿ ಓಡಿಸ್ತಾ ಇರ್ತಾರೆ ನಮ್ಮ ಪತಿಯವರು. ಇಲ್ಲಿ ನೋಡಿ ನಮ್ಮ ಪುಟಾಣಿ ಎಷ್ಟು ಅವತಾರ ಮಾಡ್ತಾನೆ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.